ಮಾತನ್ನ ಕೇಳಿಸ್ಕೊಳ್ದೆ ಈ ಕಡೆ ಕಾರ್ನಲ್ಲಿ ಕರ್ಕೊಂಡ್ಬಂದು ಒಂದು ಸೇತುವೆ ಹತ್ರ ಕಾರ್ನ ನಿಲ್ಲಿಸ್ತಾರೆ. ಇನ್ನು ಅಜಿತ್ ಅವರು ಕೆಳಗಡೆ ಇಳಿತಾರೆ, ಭೂಮಿ ಅವರು ಸಹ ಕೆಳಗಡೆ ಇಳಿತಾರೆ. ಕೆಳಗಡೆ ಇಳಿತಾನೆ ಭೂಮಿ ಅವರು, ಏನಾಯ್ತು ಸಾಹೇಬ್ರೆ, ಮತ್ತೆ ಗಾಡಿ ಕೆಟ್ಟೋಯ್ತಾ? ಕರೀರಿ ಆ ಮೆಕ್ಯಾನಿಕ್ ನ, ನಾನು ರಿಪೇರಿ ಮಾಡ್ಬಿಡ್ತೀನಿ. ಅಲ್ಲ, ಅವನಿಗೆ ಗಾಡಿ ರಿಪೇರಿ ಮಾಡೋದಿಕ್ ಬರಲ್ಲ ಅಂದ್ರೆ ಗಾಡಿ ರಿಪೇರಿ ಮಾಡ್ತೀನಿ ಅಂತ ಹೇಳಿ ಬ್ಲೂ ಕಲರ್ ಬಟ್ಟೆ ಹಾಕೊಂಡ್ ಬಂದ್ಬಿಡ್ತಾರೆ. ಸಾಹೇಬ್ರೆ, ಇವಾಗ ನಿಜ ಹೇಳ, ನೀವು ಪೊಲೀಸ್ ತರನೇ ನಡ್ಕೊಬೇಕು. ಯಾಕೆ ಹೇಳಿ? ಮರದ ರೆಡಿಯಾಗಿ ಹೋಗ್ಬಿಟ್ಟು ಗಾಡಿ ಮಧ್ಯದಲ್ಲಿ ಏನಾದ್ರೂ ರಸ್ತೆಯಲ್ಲಿ ಸ್ಕ್ರೂಗಳೆಲ್ಲ ಲೂಸ್ ಆಗ್ಬಿಡುತ್ತೆ. ಅತ್ತೆ ಹತ್ರ ನಾನು ಏನ್ ಹೇಳ್ಬೇಕು ಅಂತಿದ್ದಾಗೆ ಅಜಿತ್ ಅವರು ಭೂಮಿ ಇಲ್ಲಿ ಮಾತಿಗೆ ಬ್ರೇಕ್ ಹಾಕ್ತಾರೆ. ಈ ಕಡೆ ಅಜಿತ್ ಅವರು ಭೂಮಿ ನನ್ಗೆ ಒಂದ್ ಡೌಟ್ ಅಂತ ಹೇಳ್ತಾರೆ. ಇನ್ನು ಭೂಮಿ ಅವರು ಏನ್ ಡೌಟ್ ಅಂತ ಕೇಳ್ತಿದ್ದಾಗೇನೆ ಅಜಿತ್ ಅವರು, ಆ ಮನೆಯಲ್ಲಿ ಇಲ್ಲಿಗಲ್ ಆಕ್ಟಿವಿಟಿ ನಡೀತಾ ಇದೆ. ಇವರು, ಸಾಹೇಬ್ರೆ, ನಾನು ಕೂಡ ಇದನ್ನ ಹೇಳೋದಿಕ್ಕೆ ಅವಾಗ್ಲಿಂದನೂ ಪ್ರಯತ್ನ ಪಡ್ತಾ ಇದ್ದೀನಿ. ಅಲ್ಲಿ ಯಾರೋ ಅಪಾಯದಲ್ಲಿ ಇದ್ದಾರೆ ಅಂತ ಅನ್ಸುತ್ತೆ ಸಾಹೇಬ್ರೆ. ನಿಮ್ಗೆ ಗೊತ್ತಿದ್ದು ಯಾಕೆ ಅಷ್ಟು ಅರ್ಜೆಂಟ್ ಅಲ್ಲಿ ನೀವು ನನ್ನನ್ನು ಕರ್ಕೊಂಡ್ ಬಂದ್ರಿ? ಅವರು, ಭೂಮಿ ನೋಡು, ಇಂಥ ವಿಚಾರದಲ್ಲಿ ಏನ್ ಬೇಕಾದ್ರೂ ಆಗ್ಬೋದು. ನನ್ಗೆ ನಿನ್ ಸೇಫ್ಟಿ ಮುಖ್ಯ. ಮತ್ತೆ ನಿನ್ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ನನ್ಗೆ ಸಹಿಸ್ಕೊಳೋದಿಕ್ ಆಗಲ್ಲ. ಅದಕ್ಕೆ ನಿನ್ನ ಅರ್ಜೆಂಟ್ ಆಗಿ ಕರ್ಕೊಂಡ್ ಬಂದಿದ್ದು. ಇಲ್ಲೇ ಕಾರ್ನ ಒಳಗಡೆ ಕುತ್ಕೊಂಡು ಲಾಕ್ ಮಾಡ್ಕೊಂಡು ಇರು, ಇನ್ನು ಹೋಗಿ ಅಲ್ಲಿ ನೋಡ್ಕೊಂಡ್ ಬರ್ತೀನಿ. ಭೂಮಿ ಅವರು, ಸಾಹೇಬ್ರೆ, ಏನ್ ಮಾತಾಡ್ತಾ ಇದೀರ ನೀವು? ಯಾರು ನಾನು ಏನ್ ಆಗ್ಬೇಕು ಅನ್ನೋದನ್ನೆಲ್ಲ ಮರ್ತೋಗ್ಬಿಟ್ಟಿದ್ದೀರಾ? ಅದೇ ನಾನು ಪೊಲೀಸ್ ಕಾನ್ಸ್ಟೇಬಲ್ ಆಗ್ಬೇಕಾಗಿರೋಳು. ನನ್ನ ವಿಷಯದಲ್ಲಿ ನೀವ್ ಎದ್ರುಕೋತಾ ಇದ್ದೀರಾ? ಛೇ ಸಾಹೇಬ್ರೆ, ನಿಮ್ ಹೆಂಡತಿ ಅನ್ನೋ ವಿಷಯ 1 ವರ್ಷದಲ್ಲೇ ಮುಗ್ದೋಗ್ಬಿಡುತ್ತೆ. ಪೊಲೀಸ್ ಕೆಲಸ ಲೈಫ್ ಲಾಂಗ್ ಇರುತ್ತೆ. ಏನ್ ಸಾಹೇಬ್ರೆ, ನೀವು ಪೊಲೀಸ್ ಆಗಿ ನಿಮ್ಗೆ ಇದನ್ನೆಲ್ಲ ನಾನ್ ಹೇಳ್ಕೊಡ್ಬೇಕಾ? ಈ ಸಾಹೇಬ್ರೆ, ನಾನ್ ಇವಾಗ ಭೂಮಿ ಅಲ್ಲ, ಅಪ್ಸರೆ ಏಜೆಂಟ್ 222 ಆಯ್ತಾ? ನಾನು ಆನ್ ಡ್ಯೂಟಿಲಿ ಇದ್ದೀನಿ, ಬೇಗ ಬನ್ನಿ ಅಂತ ಹೇಳ್ಬಿಟ್ಟು ಭೂಮಿ ಅವರು ಅಲ್ಲಿಂದ ಹೋಗ್ತಾರೆ. ಇನ್ನು ಅಜಿತ್ ಅವರು ಭೂಮಿ ಮಾತಿಗೆ ಫಿದಾಗಿ ತಲೆ ಕೆಳ್ಕೊಂಡು ಹೋಗಿ ಕಾರ್ ಒಳಗಡೆ ಕುತ್ಕೋತಾರೆ. ಹೆಂಡತಿ ಇಬ್ರು ಒಟ್ಟಿಗೆ ಚೇಸಿಂಗ್ ಪ್ರಯತ್ನ ಮಾಡ್ತಾರೆ. ಇನ್ನು ಈ ಕಡೆ ದೇವಯಾನಿ ಅವ್ರನ್ನ ಎಳ್ಕೊಂಡು ಕುತ್ತಿಗೆನ ಇಸಿಕೊಂಡು ಈ ಕಡೆ ಅಂಜು ಅವರು ಮೇಲೆ ಉಳಿಸ್ಕೊಂಡು ಅವ್ರನ್ನ ಸಾಯಿಸೋ ಪ್ರಯತ್ನ ಮಾಡ್ತಾ ಇರ್ತಾರೆ. ಇನ್ನು ದೇವಯಾನಿ ಅವರು ಕುತ್ತಿಗೆ ಇಸ್ಕೋದಿಕ್ಕೆ ಕಾಲು ಎಲ್ಲ ಒದ್ದಾಡ್ಕೊಂಡು ಬಿಡಿಸ್ಕೊಳೋ ಪ್ರಯತ್ನ ಮಾಡಿದ್ರು ಈ ಕಡೆ ಅಂಜು ಬಿಡ್ತಾ ಇರಲಿಲ್ಲ. ಸಡನ್ ಆಗಿ ಅಪೇಕ್ಷಾ ಅವರು ರೂಮ್ ಒಳಗಡೆ ಬಂದು ಈ ದೃಶ್ಯನ ನೋಡಿ ಶಾಕ್ಗೆ ಒಳಗಾಗ್ತಾರೆ. ಏ ಅಂಜು ಅಂತ ಹೇಳಿ ಅಂಜು ಅವ್ರನ್ನ ಎಳ್ಕೊಂಡು ದೇವಯಾನಿ ಅವ್ರನ್ನ ಬಿಡಿಸೋ ಪ್ರಯತ್ನ ಮಾಡ್ತಾರೆ ಅಪೇಕ್ಷಾ ಅವರು. ಏಯ್ ಅಂಜು, ಅವರು ನಿಮ್ಮಮ್ಮ ಕಣೆ, ಅವರೇ ಸಹಿಸುವಂತಹ ಪ್ರಯತ್ನ ಕೊಟ್ಟಿದ್ಯಲ್ಲ ನೀನು. ಈ ಕಡೆ ಅಂಜು ಅವರು, ನನ್ನ ಅಜಿತ್ ವಿಷಯದಲ್ಲಿ ನಾವಿಬ್ರು ಬೇರೆ ಆಗೋ ವಿಷಯನ ಯಾರಾದ್ರೂ ಮೂರನೆಯವರು ಅಥವಾ ಯಾರೇ ಆದ್ರೂ ಮಾತಾಡಿದ್ರೆ ಅದನ್ನ ಸಹಿಸ್ಕೊಳಕ್ ಆಗಲ್ಲ ನನ್ನ ಕೈಲಿ, ಗೊತ್ತಿಲ್ವಾ ನಿನ್ಗೆ ಅಂತಿದ್ದಾಗೆ ದೇವಯಾನಿ ಮತ್ತೆ ಶಾಕ್ಗೆ ಒಳಗಾಗ್ತಾರೆ. ಅಪ್ಪುನು ಕೂಡ ಶಾಕ್ಗೆ ಒಳಗಾಗ್ತಾರೆ. ಅಪೇಕ್ಷಾ ಅವರು ದೇವಯಾನಿ ಮುಖ ನೋಡ್ಕೊಂಡು, ಅತ್ತೆ, ಅಂತ ವಿಷಯ ಏನ್ ಹೇಳಿದ್ರಿ ಅತ್ತೆ ನೀವು? ಫುಲ್ ರ್ಯಾಶ್ ಆದಂತಹ ಅಂಜು ಅವರು ನನ್ನ ಹತ್ರನೇ ಅಜಿತ್ ನ ಬಿಟ್ಟು ಬದುಕೋದಿಕ್ ಆಗಲ್ವಾ ಅಂತ ಕೇಳ್ತಾಳೆ. ಅಪ್ಪು, ಸಾಧ್ಯನಾ ಅದು ಅಂತ ಹೇಳಿ ಮತ್ತೆ ದೇವಯಾನಿ ಕುತ್ತಿಗೆಸ್ಕೋದಿಕ್ಕೆ ಅಂತ ಹೋಗ್ತಿರೋಂತಹ ಅಂಜು ನೋಡಿ ಈ ಕಡೆ ಅಪೇಕ್ಷಾ ಅವರು ತಡೆದು ಕಪಾಳಕ್ಕೆ ಒಂದು ಬಾರಿಸ್ತಾರೆ. ಇನ್ನು ಆ ದೃಶ್ಯನ ನೋಡಿ ದೇವಯಾನಿ ಶಾಕ್ ಆಗ್ತಾರೆ, ಅಂಜುನು ಕೂಡ ಶಾಕ್ ಆಗ್ತಾರೆ. ಅಂಜು, ಅಮ್ಮ ಅಂತಾನು ನೋಡ್ದೆ ಅವ್ರ ಪ್ರಾಣ ತೆಗೆಯೋದಿಕ್ ಹೋಗ್ತಾ ಇದೀಯಾ? ಅವ್ರೇನೇ ಹೇಳಿದ್ರು ಅದು ನೀನು ಒಳ್ಳೇದಿಕ್ಕೆ ಅಂತ ಹೇಳಿ ನಿನ್ ತಲೆ ಇಲ್ವಾ? ಆಯ್ತು, ಹೋಗ್ಲಿ ಬಿಡು, ಏನೋ ಬಾಯ್ ತಪ್ಪಿ ಅವರು ನಿನ್ಗೆ ಈ ತರ ಹೇಳಿರ್ತಾರೆ, ನೀನು ಈ ಮಟ್ಟಕ್ಕೆ ಇಳಿಯೋದ ಅಂತಿದ್ದಾಗೆ ಈ ಕಡೆ ಅಂಜು ಅವರು ಐಡ್ರಾಮನ ಕ್ರಿಯೇಟ್ ಮಾಡ್ಕೊಂಡು ತನ್ನ ಕೈನ ನೋಡ್ಕೊಂಡು ಅಳ್ತಾ ತಲೆ ಚೆಚ್ಕೋತಾರೆ. ಈ ಕಡೆ ಅಂಜು ಅವರು ಅವ್ರ ಅಮ್ಮನ್ನ ನೋಡ್ಬಿಟ್ಟು ಅವ್ರ ಪಕ್ಕ ಹೋಗಿ ಕೂತ್ಕೊಂಡು, ಮಾಮ್ ಐಮ್ ರಿಯಲಿ ಸಾರಿ ಮಾಮ್ ಅಂತಾರೆ. ಇನ್ನು ದೇವಯಾನಿಯವರು ಭಯದಲ್ಲಿ ಅಪೇಕ್ಷಾ ಅವ್ರ ಕೈನ ಹಿಡ್ಕೊಂಡು ನಡುಗ್ತಾ ಇರ್ತಾರೆ. ಇನ್ನು ಅಂಜು ಅವರು ತೋರ್ಸು ಮಾಮ್ ಅಂತ ಹೇಳಿ ಕುತ್ತಿಗೆನೆಲ್ಲ ನೋಡಿ ಐಮ್ ಸೋ ಸಾರಿ ಮಾಮ್ ಅಂತ ಹೇಳಿ ದೇವಯಾನಿಯವ್ರನ್ನ ತಬ್ಕೋತಾರೆ. ವೇಷದಲ್ಲಿ ಯಾವುದೇ ಕಾರಣಕ್ಕೂ ಆ ರೀತಿ ಎಲ್ಲ ಹೇಳ್ಬೇಡ ಮಾಮ್, ಸಾರಿ ಮಾಮ್ ಅಂತ ಹೇಳಿ ದೇವಯಾನಿ ಕಾಲ್ನ ಹಿಡ್ಕೋತಾರೆ. ಇನ್ನು ದೇವಯಾನಿಯವರು ಅಪೇಕ್ಷನ್ ಮುಖನ ನೋಡ್ಬಿಟ್ಟು ಅಂಜು ಕಡೆ ನೋಡಿ ತುಂಬಾ ಗಾಬರಿ ಆಗ್ತಾರೆ. ಇನ್ನು ಅಂಜು ಅವರು ನನ್ನ ಲೈಫ್ ಅಲ್ಲಿ ಅಜಿತ್ ಬಿಟ್ರೆ ಬೇರೆ ಯಾರಿಗೂ ಜಾಗ ಇಲ್ಲ ಮಾಮ್, ಗೊತ್ತಿದ್ದು ನೀನು ಆ ರೀತಿ ಹೇಳ್ತಿಲ್ಲ ಮಾಮ್, ಐ ಕುಡ್ ನಾಟ್ ಲೈಕ್ ಇಟ್ ಮಾಮ್, ಪ್ಲೀಸ್ ಸಾರಿ ಮಾಮ್. ಇಲ್ಲಿರುವಂತಹ ದೇವಯಾನಿಯವರು, ನಾನು ಇವಳ ಮನ್ಸನ್ನ ಚೇಂಜ್ ಮಾಡೋಣ ಅಂತ ಅನ್ಕೊಂಡು ಆ ರೀತಿ ಮಾತಾಡಿದ್ರೆ ಇವಳು ನೋಡಿದ್ರೆ ನಾನು ಕುತ್ತಿಗೆನೇ ಇಸ್ಕೋದಿಕ್ ಬರ್ತಾಳೆ. ಮುಂದೆನೂ ಕೂಡ ಇವಳು ಇದೇ ರೀತಿ ಆಡಿದ್ರೆ ನಾನ್ ಅನ್ಕೊಂಡಿರೋ ಹಾಗೆ ಈ ಆಸ್ತಿ ಹೇಗ್ ನನ್ ಕೈ ಸೇರುತ್ತೆ ಹೇಳ್ಬಿಟ್ಟು ಈ ಕಡೆ ಯೋಚನೆ ಮಾಡ್ತಾ ಇರ್ತಾರೆ ದೇವಯಾನಿಯವರು ಮನ್ಸಲ್ಲೇ. ಇನ್ನು ಶ್ರವಣ್ ಅವರು ಕುತ್ಕೊಂಡು ಯೋಚನೆ ಮಾಡ್ತಾ ಇರ್ತಾರೆ ಹಾಲಲ್ಲಿ. ಸಮಯಕ್ಕೆ ಈ ಕಡೆ ಲಚ್ಚಿ ಮತ್ತೆ ಸಂಗೀತ ಅವರು ಮಾತಾಡ್ಕೊಂಡು ಬರ್ತಾ ಇರ್ತಾರೆ. ಮಾತಾಡ್ಕೊಂಡು ಬರಬೇಕಾದ್ರೆ ಈ ಕಡೆ ಶ್ರವಣ್ ಅವ್ರನ್ನ ನೋಡಿ ಇಬ್ರು ಒಂದ್ ರೀತಿ ಬೇಜಾರ್ ಮಾಡ್ಕೊಂಡು ನೋಡ್ತಾರೆ. ಇನ್ನು ಲಚ್ಚಿ ಅವರು ಸನ್ನೆಲೆ ಏನು ಅಂತ ಕೇಳಿದಾಗ ಈ ಕಡೆ ಸಂಗೀತ ಅವರು ಊಹೋ ಅಂತ ಹೇಳಿ ಕತ್ನ ಅಳ್ಳಾಡಿಸ್ತಾರೆ. ಇಬ್ರು ಕೂಡ ಶ್ರವಣ್ ಹತ್ರ ಬಂದು ಹೇಳ್ತಾರೆ ಶ್ರವಣ ಅಂತ. ಇನ್ನು ಶ್ರವಣ ಅವ್ರು ಹಾ ಅಂತಿದ್ದಾಗೆ ಏನಾಯ್ತು ಅಂತ ಕೇಳ್ಬಿಟ್ಟು ಅವರು ಮತ್ತೆ ಲಚ್ಚಿ ಅವರು ಅಲ್ಲೇ ಕುತ್ಕೋತಾರೆ. ಸಂಗೀತ ಅವರು, ಯಾಕೋ ಒಬ್ನೇ ಕುತ್ಕೊಂಡಿದ್ಯಾ, ಏನ್ ಯೋಚನೆ ಮಾಡ್ತಿದ್ದೆ? ಶ್ರವಣ ಅವರು, ಯಾಕೋ ಗೊತ್ತಿಲ್ಲ ಅಕ್ಕ, ಸುಮ್ನೆ ಕೂತಿದ್ದೆ, ಆದ್ರೆ ಭೂಮಿ ತುಂಬಾ ನೆನ್ಪಾದ್ಲು ಅಷ್ಟೇ. ಲಚ್ಚಿ ಅವರು, ಹೀಗೆ ಸಮಾಚಾರ, ಅದಕ್ಕೆ ನಿಮ್ಗೆ ಮನೆಯಲ್ಲಿ ಮಗಳ ತರ ಇದ್ರು ಅಲ್ವಾ ನೀವ್ ಈ ತರ ಮಿಸ್ ಮಾಡ್ಕೋತಾ ಇರೋದು?
ಶ್ರವಣ್ ಅವರು ಏನೋ ಗೊತ್ತಿಲ್ಲ ಲಚ್ಚಿ, ಭೂಮಿ ಮನೆನಿಲ್ಲ ಅಂತ ಅಂದ್ರೆ ಮನೆ ಎಲ್ಲ ಒಂಥರ ಬಿಕೋ ಅಂತ ಅನ್ಸುತ್ತೆ ಅಲ್ವಾ ಅಕ್ಕ ಅಂತ ಸಂಗೀತ ಅವ್ರನ್ನ ಕೇಳಿದಾಗ ಸಂಗೀತ ಅವರು ಅದೇನೋ ನಿಜ ಕಣೋ ಲಚ್ಚಿ ಅವರು, ಅಲ್ಲ ಮಾವ ನೀವ್ ಇಷ್ಟೊಂದ್ ಅದಕ್ಕೆ ಮಿಸ್ ಮಾಡ್ಕೋತಿದ್ದೀರ ಅಂತ ಹೇಳಿದ್ರೆ ಒಂದ್ ಮಿಸ್ ಕಾಲ್ ಕೊಟ್ಬಿಡಿ, ಅದಕ್ಕೆ ಟಕ್ ಅಂತ ನೋಡಿ ರಿಟರ್ನ್ ನಿಮಗ್ ಕಾಲ್ ಮಾಡ್ಬಿಡ್ತಾರೆ. ಸಂಗೀತ ಅವರು ಹೌದು ಕಣೋ ಶ್ರವಣ, ನೀನ್ ಅವಳ ಜೊತೆ ಮಾತಾಡಿದ್ರೆ ನಿನ್ಗೂ ಸ್ವಲ್ಪ ಸಮಾಧಾನ ಆಗುತ್ತೆ, ಬಿಟ್ಟು ನೀನ್ ಈ ರೀತಿ ಒಬ್ನೇ ಕುತ್ಕೊಂಡ್ರೆ ಹೇಗೋ. ಅವರು ನಾನು ಕಾಲ್ ಮಾಡೋಣ ಅಂತ ಅನ್ಕೊಂಡೆ ಅಕ್ಕ, ಅಪರೂಪಕ್ ಗಂಡ ಹೆಂಡತಿ ಇಬ್ರು ಕೂಡ ಹೊರಗಡೆ ಹೋಗಿದ್ದಾರೆ, ನಾನ್ ಫೋನ್ ಮಾಡಿ ಯಾಕೆ ಡಿಸ್ಟರ್ಬ್ ಮಾಡೋದು ಅಂತ ಮಾಡ್ಲಿಲ್ಲ ಅಂತಿದ್ದಾಗೆ ಸಂಗೀತ ಅವರು, ಶ್ರವಣ ಅಂದ್ರೆ ಹೇಗೋ ಮನೆಯಿಂದ ಇಬ್ರೇ ಆಚೆಗೆ ಹೋಗಿದ್ದಾರೆ, ನಾವ್ ಆಗಾಗ ಫೋನ್ ಮಾಡಿ ಅವ್ರನ್ನ ವಿಚಾರಿಸ್ಕೊತಾ ಇರ್ಬೇಕು ಅಲ್ವಾ. ಶ್ರವಣ್ ಅವರು ಬೇಡ ಅಂತ ಅನ್ಸುತ್ತೆ ಅಕ್ಕ, ಯಾಕೆ ಅಂತಂದ್ರೆ ಅವ್ರೀಗ ಬೇರೆ ಮನಸ್ಥಿತಿನಲ್ಲೇ ಇರ್ತಾರೆ. ಸಂಗೀತ ಅವರು ಅದೇನೋ ನಿಜ, ಆದ್ರೂ ಶ್ರವಣ ನಮ್ ಅಂಜು ಎಂಗೇಜ್ಮೆಂಟ್ ಗೆ ಇನ್ 4 ದಿವಸ ಉಳ್ದಿರೋದು, ಬಟ್ಟೆ ತೆಗಿಬೇಕಾದ್ರೆ ಒಡವೆ ತೆಗಿಬೇಕಾದ್ರೆ ನಮ್ ಜೊತೆ ಅಜಿತ್ ಭೂಮಿ ಇಬ್ರು ಇದ್ರೆ ಚೆನ್ನಾಗಿರುತ್ತೆ ಅಲ್ವೇನೋ ಶ್ರವಣ. ಅವರು ಮದರ್ ಇಂಡಿಯಾ ಇದ್ರೆ ಅಲ್ಲ ಇರ್ಲೇಬೇಕು. ಇನ್ನು ಸಂಗೀತ ಅವರು ಅಂತ ಅಂತಾರೆ. ಇನ್ನು ಶ್ರವಣ್ ಅವರು ಹೌದಲ್ವಾ, ನನ್ಗೆ ಯಾಕಿದು ಹೊಳಿಲೇ ಇಲ್ಲ ಅಕ್ಕ, ನಿನ್ ಮಗ ಹೆಂಡತಿನ ಕರ್ಕೊಂಡು 3 ಹೊತ್ತು ಕೆಲ್ಸ ಅಂತ ಎಲ್ಲೂ ಹೊರಗಡೆ ಹೋಗ್ಲೇ ಇಲ್ಲ, ಅದ್ರಲ್ಲೂ ನಾವೆಲ್ಲ ಬಲವಂತ ಮಾಡಿ ಕಳ್ಸಿದ್ವಿ ಅಂತ ಹೇಳಿ ಹೆಂಡತಿನ ಕರ್ಕೊಂಡು ಹನಿಮೂನ್ಗೆ ಹೋಗಿದ್ದಾನೆ, ಅದ್ರಲ್ಲೂ ನಾವಿವಾಗ ಅಂಜು ವಿಷಯ ಏನಾದ್ರು ಈ ರೀತಿ ಅಂತ ಹೇಳ್ಬಿಟ್ರೆ ಈಗ್ಲೇ ಭೂಮಿನ ಕರ್ಕೊಂಡು ಅಲ್ಲಿಂದ ಹೊರಟ್ಬಿಡ್ತಾನೆ. ಅವ್ರು ನೀನ್ ಹೇಳ್ತಾ ಇರೋದೇನೋ ನಿಜ ಕಣೋ ಶ್ರವಣ, ಅಜಿತ್ಗೆ ಈ ವಿಚಾರ ಏನಾದ್ರು ಗೊತ್ತಾಯ್ತು ಅಂತಂದ್ರೆ ಗೊತ್ತಾಗ್ತಿದ್ದಾಗೆ ಇಲ್ಲಿಗೆ ಬಂದ್ಬಿಡ್ತಾನೆ ಕಣೋ, ಅದ್ರಲ್ಲೂ ನಮ್ ಭೂಮಿಗಂತೂ ಈ ವಿಷಯ ಮುಂಚೆ ಗೊತ್ತಾದ್ರೆ ಹೋಯ್ತು, ಮುಗ್ದೇ ಹೋಯ್ತು, ಭೂಮಿನೇ ಅಜಿತ್ ಗಿಂತ ಮೊದ್ಲೇ ಹೊರಟು ನಿಂತಿರ್ತಾಳೆ. ಅವರು ಸರಿ ಆಯ್ತಕ್ಕ, ಈಗ ಏನ್ ಮಾಡೋಣ ಅಂತಿದ್ದಾಗೇನೆ ಸಂಗೀತ ಅವರು ಅಯ್ಯೋ ನನ್ ತಲೆಗೆ ಏನು ಹೊಳಿತಾನೆ ಇಲ್ಲ, ಸರಿ ಈಗ ನನ್ಗೆ ಬೆಟ್ಟದಷ್ಟು ಅಡ್ಗೆ ಮನೆಯಲ್ಲಿ ಕೆಲಸ ಇದೆ, ಈ ವಿಚಾರನ ಆಮೇಲೆ ಮಾತಾಡೋಣ, ನಾನು ಈಗ ಅಡ್ಗೆ ಮನೆಗೆ ಹೋಗಿ ಸ್ವಲ್ಪ ಕೆಲಸ ಮುಗಿಸ್ಕೊಂಡ್ ಬರ್ತೀನಿ, ನೀವಿಬ್ರು ಮಾತಾಡ್ತಾನೆ ಇರ್ರಿ ಅಂತ ಹೇಳ್ಬಿಟ್ಟು ಸಂಗೀತ ಅವರು ಅಲ್ಲಿಂದ ಹೊರಡ್ತಾರೆ. ಏನ್ ಮಾಡದಪ್ಪ ಅಂತ ಸಂಗೀತ ಅವರು ಮಾತಾಡ್ಕೊಂಡು ಹೋಗ್ತಿರೋ ಸಮಯ ಕರೆಕ್ಟ್ ಆಗಿ ಈ ಕಡೆ ಶ್ರವಣ್ ಅವ್ರಿಗೆ ಒಂದು ಫೋನ್ ಕಾಲ್ ರಿಂಗ್ ಆಗುತ್ತೆ. ಇನ್ನು ಫೋನ್ ನ ಎತ್ಕೊಂಡಂತಹ ಶ್ರವಣ್ ಅವರು ಹಲೋ ಹೇಳಿ ಅಂತ ಮಾತಾಡ್ಕೊಂಡು ಶ್ರವಣ್ ಅವರು ಕೂಡ ಸಂಗೀತ ಹಿಂದೆನೆ ಹೋಗ್ತಾರೆ. ಇನ್ನು ಲಚ್ಚಿ ಅವರು ಮಾವ ಅನ್ನೋಷ್ಟರಲ್ಲಿ ಅಲ್ಲಿ ಇರೋದೇ ಇಲ್ಲ. ಅವರು ಲಚ್ಚಿ ಅವರು ಮನೇಲಿ ಒಬ್ಬ ಡಾಕ್ಟರ್ ಕೂತಿದ್ದೀನಿ ಅಂತ ಅಂದ್ರೆ ಮನೆಯಲ್ಲಿ ಯಾರಿಗೂ ಬೆಲೆನೇ ಇಲ್ವಲ್ಲ ಇವ್ರಿಗೆ, ಆಯ್ತು ಇವರಿಬ್ರೇ ಎದ್ದೋದ್ಮೇಲೆ ನಾನ್ ಕೂತ್ಕೊಂಡು ಏನ್ ಮಾಡ್ಲಿ, ನಾನು ಎದ್ದೋಗ್ತೀನಿ ಹೇಳ್ಬಿಟ್ಟು ಹೋಗ್ತಾರೆ. ಇನ್ನು ಈ ಕಡೆ ಅಜಿತ್ ಮತ್ತೆ ಭೂಮಿ ಅವರಿಬ್ರು ಕೂಡ ಶಾರದಮ್ಮ ಅವ್ರು ಇದ್ದಿರೋಂತಹ ಒಂದು ರೂಮ್ಗೆ ಬಂದ್ಬಿಟ್ಟು ಫುಲ್ ಗಂಡ ಹೆಂಡತಿ ಇಬ್ರು ಕೂಡ ಎಲ್ಲಾ ರೂಮ್ಗಳನ್ನೂ ವಾಚ್ ಮಾಡ್ತಾ ಇರ್ತಾರೆ. ಅಜಿತ್ ಅವರು ಭೂಮಿ ಇಲ್ಲಿ ಎಲ್ಲಾ ಕಡೆ ನೋಡಿದ್ರು ಯಾರು ಇಲ್ಲ ಅಂತ ಅನ್ಸುತ್ತೆ ಅಂತಿದ್ದಾಗೆ ಭೂಮಿ ಅವರು ಸಾಯಬ್ರೆ ಇಲ್ಲಿರೋ ಜನಗಳು ಭಯಂಕರವಾಗಿದ್ರು, ಯಾಕೋ ತುಂಬಾ ಭಯ ಆಗ್ತಿದೆ ಹೇಳ್ತಿದ್ದಾಗೇನೆ ಅಜಿತ್ ಸುತ್ತಮುತ್ತ ನೋಡ್ತಾ ಇರ್ತಾರೆ. ಇನ್ನು ನೋಡ್ತಾನೆ ಈ ಕಡೆ ರೂಮ್ ಒಳಗಡೆ ಬಂದಂತಹ ಭೂಮಿ ಅವರು ಕಿಟಕಿ ಕಡೆ ನೋಡಿದಾಗ ಕಿಟಕಿಯಲ್ಲಿ ಅಶ್ವಿನಿ ಅವ್ರ ಗ್ಯಾಂಗ್ ನೆಲ್ಲ ಕರ್ಕೊಂಡು ಕಾರ್ ಹತ್ಕೊಂಡು ಹೋಗ್ತಾ ಇರೋ ದೃಶ್ಯನ ಭೂಮಿ ಅವ್ರ ಕಣ್ಣಿಂದ ನೋಡ್ತಾರೆ. ನೋಡಿದ ತಕ್ಷಣನೇ ಸಾಯಬ್ರೆ ನೋಡಿ ಅಲ್ಲಿ ಕಾರ್ ಹತ್ಕೊಂಡು ಹೋಗ್ತಿದ್ದಾರೆ ನೋಡಿ ಅಂತ ಹೇಳ್ಬಿಟ್ಟು ಅಜಿತ್ ನ ಕರೆದು ತೋರಿಸಿ ಕಾರ್ ನಲ್ಲಿ ಫುಲ್ ಹೋಗ್ಬಿಡ್ತಾರೆ. ಅದನ್ನ ನೋಡಿದಂತಹ ಅಜಿತ್ ಅವರು ಬಾ ಅಂತ ಹೇಳಿ ಓಡೋಗ್ತಾರೆ. ಅವರು ಸಾಯಬ್ರೆ ಅಂತ ಓಡ್ ಬರೋ ಸಮಯ ಕರೆಕ್ಟ್ ಆಗಿ ಭೂಮಿ ಅವ್ರಿಗೆ ಒಂದು ಖರ್ಚಿಪ್ ಕಣಕ್ ಬಿದ್ದಾಗುತ್ತೆ. ಖರ್ಚಿಪ್ ಕಡೆ ಈ ಕಡೆ ಭೂಮಿ ಅವರು ನೋಡ್ಬಿಟ್ಟು ಹೋಗಿ ಆ ಖರ್ಚಿಪ್ ನ ಎತ್ಕೊಂಡು ನೋಡಿದಾಗ ಅದರಲ್ಲಿ ಭೂಮಿ ಅಂತ ಹಾಕಿರುವಂತಹ ಎಂಬ್ರಾಯ್ಡ್ರಿ ಕಾಣಿಸುತ್ತೆ. ಇನ್ನ ಅದನ್ನ ಎತ್ಕೊಂಡಂತಹ ಭೂಮಿಯವರು ಸಾಯಬ್ರೆ ಅಂತ ಹೇಳಿ ಸಾಯಬ್ರು ಹಿಂದೆನೆ ಓಡೋಗ್ತಾರೆ. ಆದ್ರೆ ಅಜಿತ್ ಅವರು ಈ ಕಡೆ ಓವರ್ಟೇಕ್ ಮಾಡ್ಕೊಂಡು ಕಾರ್ ಹಿಂದೆನೆ ಡಬ ಅಂತ ಓಡೋಗ್ತಾರೆ. ಭೂಮಿಯವರು ಸಾಯಬ್ರೆ ಅಂತ ಅನ್ಕೊಂಡು ಅಜಿತ್ ಹಿಂದೆನೆ ಓಡೋಗ್ತಾರೆ. ತಗೊಂಡಂತ ಭೂಮಿಯವರು ಸಾಯಬ್ರೆ ನಿಂತ್ಕೊಳ್ಳಿ ಅಂತ ಹೇಳಿ ಓಡ್ತಾನೆ ಇರ್ತಾರೆ. ಇನ್ನು ಅವ್ರು ಎಷ್ಟೇ ಓವರ್ಟೇಕ್ ಮಾಡ್ಕೊಂಡು ಕಾರ್ ಹಿಂದೆ ಓಡಿದ್ರು ಕಾರ್ ಸಮಕ್ಕೆ ಓಡಕ್ ಆಗ್ದಿರ ಕಾರ್ ಹಿಂದೆನೆ ಓಡ್ತಾ ಇರ್ತಾರೆ. ಇನ್ನು ಕಾರು ಫಾಸ್ಟ್ ಆಗಿ ಹೋಗ್ಬಿಡುತ್ತೆ. ಅಜಿತ್ ಅವ್ರ ಎನರ್ಜಿ ಕೂಡ ಸ್ವಲ್ಪ ಕಮ್ಮಿ ಆಗಿ ಅಲ್ಲೇ ನಿಂತ್ಕೋತಾರೆ. ಕಾರ್ ಮುಂದೆ ಪಾಸ್ ಆಗ್ಬಿಡುತ್ತೆ. ಇನ್ನು ಭೂಮಿಯವರು ಕೂಡ ಸಾಯಬ್ರೆ ಅಂತ ಬಂದು ಅಜಿತ್ ಮುಂದೆ ನಿಂತ್ಕೊಂಡು ಸಾಯಬ್ರೆ ಎಷ್ಟು ದೂರದಿಂದ ನಿಮ್ಮನ್ನ ಕೂಗ್ತಾನೆ ಇದೀನಿ ನಾನು, ಬಿಡಿ ಸಾಯಬ್ರೆ ಇಲ್ಲಿ ನೋಡಿ ಅಂತಿದ್ದಾಗೇನೆ ಭೂಮಿಯವರು ಭೂಮಿಯವ್ರ ಮಾತಿಗೆ ಅಜಿತ್ ಅವ್ರು ಏನ್ ಭೂಮಿ ಇದು, ಭೂಮಿಯವರು ಸಾಯಬ್ರೆ ಇದು ನಾನೇನ್ ನನ್ನ ಕೈಯಾರ ಕಸೂತಿ ಹಾಕಿದ್ ಖರ್ಚಿಪ್ ಇದು, ಅದೇನೀಗ ಅಂತಿದ್ದಾಗೆ ಭೂಮಿಯವರು ಸಾಯಬ್ರೆ ಹಿಂದೆ ದೊಡ್ಡ ವಿಷಯನೇ ಇದೆ ಅಂತ ಹೇಳ್ಬಿಟ್ಟು ತನ್ನ ಹಳೆ ಫ್ಲಾಶ್ ಬ್ಯಾಕ್ ಅಂತ ಅಂದ್ರೆ ಲಕ್ಷ್ಮಕ್ಕ ಅವ್ರ ಮನೆಯಲ್ಲಿ ಭೂಮಿಯವರು ತನ್ನ ಖರ್ಚಿಪ್ಗೆ ಕಸೂತಿ ಹಾಕಿ ಭೂಮಿ ಅಂತ ಹೆಸರು ಬರ್ದು ಲಕ್ಷ್ಮಕ್ಕ ಕಸೂತಿ ಹಾಕ್ತೀನಿ ನಾನು ಹಾಕಿ ತುಂಬಾ ದಿವಸ ಆಗೋಯ್ತು ಗೊತ್ತಾ ಲಕ್ಷ್ಮಕ್ಕ, ಇನ್ನು ಈ ನನ್ನ ಹತ್ರ ಈ ಖರ್ಚಿಪ್ ಇದೆಯಲ್ಲ ಈ ಖರ್ಚಿಪ್ ಮೇಲೆ ನಾನು ಕಸೂತಿ ಹಾಕ್ತೀನಿ, ಹೆಸರೇ ಹಾಕ್ತೀನಿ, ಲಕ್ಷ್ಮಕ್ಕ ಅಂತ ಹಾಕ್ಲಾ ಅಥವಾ ಲಕ್ಷ್ಮಿ ಅಂತ ಹಾಕ್ಲಾ ಅಂತ ಹಾಕ್ಲಿ ಅಂತ ಕೇಳ್ತಿದ್ದಾಗೆ ಲಕ್ಷ್ಮಕ್ಕ ಅವರು ಭೂಮಿ ಅಂತ ಹಾಕು, ಯಾಕೆ ಗೊತ್ತಾ ಆ ಖರ್ಚಿಪ್ ನ ನಾನು ಕೈಯಲ್ಲಿ ಹಿಡ್ಕೊಂಡಾಗೆಲ್ಲ ನಿನ್ ಕೈಯನ್ನೇ ಹಿಡ್ಕೊಂಡಿದೀನಿ ಅಂತ ನನಗೆ ಅನಿಸ್ಬೇಕು ಹೇಳಿರ್ತಾರೆ. ಇನ್ನು ಭೂಮಿಯವರು ಓವರ್ ಕಾನ್ಫಿಡೆನ್ಸ್ ಅಲ್ಲಿ ಈ ಕಡೆ ವೈಟ್ ಕಲರ್ ಖರ್ಚಿಪ್ ಮೇಲೆ ತನ್ನ ಹೆಸರು ಭೂಮಿ ಅಂತ ರೆಡ್ ಕಲರ್ ಇದರಲ್ಲಿ ಕಸೂತಿನ ಹಾಕಿ ಲಕ್ಷ್ಮಕ್ಕನ್ಗೆ ಕೊಟ್ಟಿರ್ತಾರೆ. ಇನ್ನು ಲಕ್ಷ್ಮಕ್ಕ ಅವರು ಅದನ್ನ ಪ್ರೀತಿಯಿಂದ ನೋಡಿ ತನ್ನ ಹತ್ರನೇ ಇಟ್ಕೊಂಡಿರ್ತಾರೆ. ಈ ಎಲ್ಲಾ ವಿಷಯನೂ ಅಜಿತ್ ಅವ್ರ ಹತ್ರ ಮುಚ್ಚುಮರೆ ಇಲ್ಲದೆ ಭೂಮಿಯವರು ಶೇರ್ ಮಾಡ್ಕೋತಾರೆ. ಇನ್ನು ಮುಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗಬಹುದು ಅಥವಾ ಏನಾಗುತ್ತೆ ಅಂತ ನಾವು ನೋಡೋದಾದ್ರೆ
ಅಂದ್ರೆ ನಂಬೋದಕ್ಕೆ ಆಗ್ತಿಲ್ಲ. ಸಾಹೇಬ್ರೆ ನಾನು ಕೆಲಸ ಮಾಡ್ಲಾ? ಏನು ಭೂಮಿ, ಈಗಷ್ಟೇ ನಾನು ಅಕ್ಕ ನಿಮ್ ವಿಷಯನೇ ಮಾತಾಡ್ತಿದ್ವಿ. ಹೇಗಿದ್ಯಮ್ಮ? ನಾವ್ ಚೆನ್ನಾಗಿದೀವಿ ದೊಡ್ಡ ಸಾಹೇಬ್ರೆ. ಅದು ನಿಮ್ ಹತ್ರ ಒಂದ್ ವಿಷಯ ಹೇಳ್ಬೇಕಾಗಿತ್ತು. ಆದ್ರೆ ನೀವ್ ಆ ವಿಷಯನ ಸಮಾಧಾನದಿಂದ ಕೇಳಿಸ್ಕೋಬೇಕು. ಅದೇನ್ ಹೇಳಮ್ಮ? ನಮ್ಗೆ ಶಾರದಮ್ಮವ್ರು ಸಿಕ್ಕಿದ್ರು. ನಾನು ಶಾರದಾ ಸಿಕ್ಕದ? ಇನ್ನು ಈ ಮಾತುಗಳಿಂದ ಈ ಕಡೆ ಅಪ್ಪ ಮಗಳು ಇಬ್ರು ಕೂಡ ಖುಷಿ ಆಗ್ತಾರೆ. ಇನ್ನು ಭೂಮಿ ಮತ್ತೆ ಅಜಿತ್ ಅವರಿಬ್ರು ಸೇರಿ ಶಾರದಮ್ಮ ಅವ್ರನ್ನ ಹುಡುಕಿ ದೇವರ ಸನ್ನಿಧಿಗೆ ಕರ್ಕೊಂಡು ಹೋಗ್ತಾರೆ ಅನ್ನೋದು ಟ್ವಿಸ್ಟಿಂಗ್ ಎಪಿಸೋಡ್ ಆಗಿರುತ್ತೆ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಅದೇ ರೀತಿ ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್.